ಈಗ ಅಸಲಿಗೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಯಾಕೆ ಇಷ್ಟೊಂದು ಪ್ರತಿಷ್ಠೆ ಆಗುತ್ತೆ, ಇದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಎಂಎಲ್ಎ ಎಲೆಕ್ಷನ್ ಅಷ್ಟು ಪ್ರತಿಷ್ಠೆಯಾಗಿ ತಗೋತಾರೋ ಇಲ್ಲೋ ಗೊತ್ತಿಲ್ಲ, ಎಂಪಿ ಎಲೆಕ್ಷನ್ ಅಷ್ಟು ಪ್ರತಿಷ್ಠೆಯಾಗಿ ತಗೋತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಡಿಸಿಸಿ ಬ್ಯಾಂಕ್ ಅಖಾಡ ಮಾತ್ರ ರಂಗೇರಿಯೇ ಇರುತ್ತೆ. ಇಲ್ಲಿ ಗೆದ್ದವನು ಮೀಸೆ ತಿರುವಿದ ಅಂತಾನೆ ಲೆಕ್ಕ. ಸಾಹುಕಾರ್ ವರ್ಸಸ್ ಕತ್ತಿ ಅನ್ನುವಂತ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಹುಕ್ಕೇರಿ ಕ್ಷೇತ್ರದಲ್ಲಿ 15 ಗೆದ್ದು ಕ್ಲೀನ್ ಸ್ವೀಪ್ ಮಾಡಿ ಜಾರಕಿಹೊಳಿ ಅವರಿಗೆ ಪಾಠ ಕಲಿಸುವಂತ ಕೆಲಸವನ್ನ ಕತ್ತಿ ಫ್ಯಾಮಿಲಿ ಮಾಡಿದೆ. ಅಲ್ಲಿ ಒಂದು ಪ್ರತೀತಿ ಇತ್ತು, ಯಾವ ರೀತಿ ಘೋಷಣೆ, ಯಾವ ರೀತಿ ಕಿಂಡಲ್ ಮಾಡೋದಂದ್ರೆ ಹೂ ಇಸ್ ಯುವರ್ ಡ್ಯಾಡಿ ಅಂತ ಅನೌನ್ಸ್ ಮಾಡಿ ಪ್ರಚಾರ ಮಾಡಿದ್ರು. ಹೂ ಇಸ್ ಯುವರ್ ಡ್ಯಾಡಿ ಅಂತ ಅನ್ನೋದನ್ನ ನಾವು ತೋರಿಸ್ಕೊಟ್ವಿ ಅಂತ ರಮೇಶ್ ಕತ್ತಿ ಮೀಸೆ ತಿರುವಿದ್ರು. ನೋಡಿ, ಈ ಡಿಸಿಸಿ ಬ್ಯಾಂಕ್ 6,500 ಕೋಟಿಗೂ ಹೆಚ್ಚು ಟರ್ನ್ ಓವರ್ ಅನ್ನ ಒಂದು ವರ್ಷಕ್ಕೆ ಹೊಂದಿದೆ. 6,500 ಕೋಟಿ. ಇದರಲ್ಲಿ 5,200 ಕೋಟಿ ರೂಪಾಯಿ ಸಾಲವನ್ನ ರೈತರಿಗೆ ಕೊಡಲಾಗುತ್ತೆ ಈ ಬ್ಯಾಂಕ್ನ ಮೂಲಕ. ಎಷ್ಟು? 5,200 ಕೋಟಿ ರೂಪಾಯಿ ಸಾಲವನ್ನ ರೈತರಿಗೆ ಕೊಡ್ತಾರೆ. 40 ಲಕ್ಷ ಶೇರ್ ಹೋಲ್ಡರ್ಸ್ ಈ ಡಿಸಿಸಿ ಬ್ಯಾಂಕ್ ಅಲ್ಲಿದ್ದಾರೆ. ಇನ್ನ ಅಖಾಡಕ್ಕೆ ಬರೋರು ಯಾರು ಈ ಕ್ಷೇತ್ರ, ಈ ಒಂದು ಬ್ಯಾಂಕ್ಗೆ, ಈ ಒಂದು ಚುನಾವಣೆಗೆ? ಎಂಎಲ್ಎ ಆದವರು, ಎಂಪಿ ಆದವರು, ಮಿನಿಸ್ಟರ್ ಆದವರು, ಉಪಮುಖ್ಯಮಂತ್ರಿ ಆದವರು ಈ ಅಖಾಡದಲ್ಲಿ ಇರ್ತಾರೆ. ನೋಡಿ, ಈಗ ಈ ಡಿಸಿಸಿ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಈ ಎಲ್ಲ ವಿಚಾರಗಳಿಗೆ ಸದ್ದಾಗ್ತಿದೆ ಅಂತಂದ್ರೆ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಲ್ಲಿ ಅಖಾಡ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಅಂತಂದ್ರೆ, ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್, ಮತ್ತೊಂದ್ ಕಡೆ ಜೊಲ್ಲೆ ಟೀಮ್, ಇದ್ರ ಮಧ್ಯೆ ಕತ್ತಿ ಟೀಮ್. ಸೌದಿ, ಕತ್ತಿ, ರಾಯಬಾಗದ ಪಾಟೀಲ್ ರದ್ದು ಒಂದು ಟೀಮ್ ಆದ್ರೆ, ಈ ಕಡೆ ಜಾರಕಿಹೊಳಿ ಮತ್ತು ಜೊಲ್ಲೆ ಇವರದು ಸೇರಿ ಒಂದು ಟೀಮ್. ಒಬ್ಬರ ಮೇಲೆ ಒಬ್ಬರು ಕತ್ತಿ ಮಸೀತಾ ಇದ್ದಾರೆ. ಈಗ ಜಾರಕಿಹೊಳಿ ಬ್ರದರ್ಸ್ ತಂಡಕ್ಕೆ ಆರಂಭದಲ್ಲೇ ಮುನ್ನಡೆ ಆಗ್ಬಿಟ್ಟಿದೆ. ಕಾರಣ 7 ಜನ ನಿರ್ದೇಶಕರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿ ಆಗಿದೆ. ಒಟ್ಟು 16 ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ವೀಕ್ಷಕರೇ. ಆ 16 ಪೈಕಿ 9 ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದೆ. ಆ 9 ಪೈಕಿ 7 ಜನ ನಿರ್ದೇಶಕರು ಜಾರಕಿಹೊಳಿ ಪ್ಯಾನೆಲ್ ಅವರು, ಇನ್ನ 2 ತಟಸ್ಥವಾಗಿದ್ದಾರೆ. ಇನ್ನೂ ಅವ್ರು ಯಾರ ಪರವಾಗಿ ಅಂತ ಹೇಳಿಲ್ಲ. ಸೊ ಈಗ ಬಹುಮತ ಸಾಬೀತಿಗೆ 2 ಸ್ಥಾನಗಳು ಬೇಕು. ಯಾರಿಗೆ? ಜಾರಕಿಹೊಳಿ ಪ್ಯಾನೆಲ್ ಅವರಿಗೆ. ಆ 2 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಜಾರಕಿಹೊಳಿ ಟೀಮ್ ಭಾರೀ ಕಸರತ್ತನ್ನ ಮಾಡ್ತಾ ಇದೆ. ಜಾರಕಿಹೊಳಿ ಟೀಮ್, ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಇಲ್ಲಿ ಪಕ್ಷದ ಅಡಿಯಲ್ಲಿ ನಡೆಯುವಂತ ಚುನಾವಣೆ ಅಲ್ಲ ಇದು, ಫ್ಯಾಮಿಲಿ ಟು ಫ್ಯಾಮಿಲಿ ಚುನಾವಣೆ. ಡಿಸಿಸಿ ಬ್ಯಾಂಕ್ನ 7 ಕ್ಷೇತ್ರಗಳಿಗೆ ನಾಳೆಗೆ ಚುನಾವಣೆ ನಡೀತಾ ಇದೆ. ಹಾಗಿದ್ರೆ ಯಾರ್ಯಾರ ಅಖಾಡದಲ್ಲಿದ್ದಾರೆ? ಅಥಣಿಯಿಂದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಕಣಕ್ಕಿಳಿದಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನವನ್ನ ಕಂಡಂತವರು ಇವರು, ಸಚಿವರಾಗಿ ಅಧಿಕಾರದಲ್ಲಿದ್ದಂತವರು ಈಗ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಇಲೆಕ್ಷನ್ ಅಖಾಡದಲ್ಲಿದ್ದಾರೆ ಅಂತಂದ್ರೆ ನೀವು ಊಹೆ ಮಾಡ್ಕೊಳ್ಳಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಎಷ್ಟು ಪ್ರತಿಷ್ಠೆಯಾಗಿರುತ್ತೆ ಅಂತ. ಲಕ್ಷ್ಮಣ್ ಸವದಿ ಅವರು ಕಣಕ್ಕಿಳಿದಿದ್ದಾರೆ. ಇವರು ಕತ್ತಿ ಪ್ಯಾನಲ್, ಕತ್ತಿಯವರು ಲಕ್ಷ್ಮಣ್ ಸವದಿ ಅವರು ಈಗ ಕೈ ಜೋಡಿಸಿದ್ದಾರೆ ಈ ವಿಚಾರದಲ್ಲಿ. ನಾನು ಹೇಳಿದ್ನಲ್ಲ, ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ, ಈ ಕಡೆ ಕತ್ತಿ ಬಿಜೆಪಿ. ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ಇವರಿಬ್ರು ಅಖಾಡದಲ್ಲಿದ್ದಾರೆ. ಇವರ ವಿರುದ್ಧ ಯಾರು? ಮಹೇಶ್ ಕುಮಟಳ್ಳಿ, ಮಾಜಿ ಶಾಸಕ. ಅವ್ರಿಗೊಂದು 4-5 ಓಟ್ ಇದೆ ಅಂತ ವೀಕ್ಷಕರೇ. ಮಾಹಿತಿಯ ಪ್ರಕಾರ ಲಕ್ಷ್ಮಣ್ ಸವದಿ ಇಲ್ಲಿ ಗೆದ್ದು ಬಿಕ್ತಾರೆ ಅನ್ನೋ ವಿಚಾರ ಇದೆ. ಇನ್ನು ಹುಕ್ಕೇರಿ ವಿಚಾರಕ್ಕೆ ಬಂದ್ರೆ, ಅಸಲಿ ಅಖಾಡ ಇರೋದಿಲ್ಲೇ ನೋಡಿ. ಮೀಸೆ ತಿರುವಿ ಆಗಿದೆ ಈಗಾಗಲೇ ರಮೇಶ್ ಕತ್ತಿ. ಹುಕ್ಕೇರಿಯಲ್ಲಿ ಈ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನ ಶತಾಯ ಗತಾಯ ಸೋಲಿಸಬೇಕು ಅಂತ ಜಾರಕಿಹೊಳಿ ಫ್ಯಾಮಿಲಿ ಶಕ್ತಿ ಮೀರಿ ಪ್ರಯತ್ನಗಳನ್ನ ಈಗಾಗಲೇ ಮಾಡಿ ಆಗಿದೆ. ಆದ್ರೆ ನಿಮ್ಗೆ ಹೇಳ್ತಿದ್ದೀನಲ್ಲ, ಬೆಳಗಾವಿ ಪೊಲಿಟಿಕ್ಸ್ ಮತ್ತು ಬೆಳಗಾವಿ ಪೊಲಿಟಿಷಿಯನ್ಸ್ ನೆಕ್ಸ್ಟ್ ಲೆವೆಲ್. ಇವರು ಯಾರು ಮಾಡದ ಪ್ಲಾನ್ ಇವರು ಮಾಡ್ತಾರೆ, ಯಾರ ತಲೆಗೂ ಹೊಳೆಯದ ಐಡಿಯಾಗಳು ಇವ್ರಿಗೆ ಹೊಳೆಯುತ್ತೆ. ನೋಡಿ, ನಾನು ಈಗ ಹೇಳ್ತಿರೋದು ಯಾಕೆ ಅಂತಂದ್ರೆ, ರಮೇಶ್ ಕತ್ತಿ ಅವರು ತಮಗೆ ಯಾರೆಲ್ಲ ವೋಟ್ ಮಾಡ್ತಾರೆ ಆ ಎಲ್ಲ ಮೆಂಬರ್ಸ್ ಅನ್ನ, ಡೆಲಿಗೇಟ್ಸ್ ಅನ್ನ ಈಗಾಗಲೇ ಆ ವಿಶ್ವರಾಜ್ ಶುಗರ್ ಫ್ಯಾಕ್ಟರಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಡಂಗಿಲ್ಲ, ಅವರು ಫ್ಯಾಕ್ಟರಿಯಿಂದ ಆಚೆ ಬರುಂಗೇ ಇಲ್ಲ. ಒಳಗಡೆ ಆ ಎಲ್ಲ ವೋಟರ್ಸ್ ಇದ್ರೆ ಆ ಫ್ಯಾಕ್ಟರಿಯ ಸುತ್ತಮುತ್ತ ಕಾವಲು ಕಾಯ್ದಕ್ಕೆ ಜನ ಇದ್ದಾರೆ. ಬನ್ನಿ, ಹೊರಗಡೆ ಹೆಂಗ್ ಬರ್ತೀರಿ? ಏನ್ ಮಾಡ್ತೀರಿ ಜಾರಕಿಹೊಳಿ ಫ್ಯಾಮಿಲಿ ಅವರು? ಏನ್ ರಾಜಕೀಯ ಪಟ್ಟು ಮಾಡ್ತೀರಿ ನೀವು? ನಮ್ಮದು ಭದ್ರಕೋಟೆ ಇದೆ, ನೀವು ನಮ್ಮ ಕತ್ತಿ ಸಾಹುಕಾರನ್ನ ಅಲ್ಲಾಡ್ಸಕ್ಕೆ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಅಲ್ಲಿ ಈಗ ಎಲೆಕ್ಷನ್ ಪ್ರತಿಷ್ಠೆಯಾಗಿದೆ. ಜಾರಕಿಹೊಳಿ ಅವರ ಜೊತೆಗೆ ಹಲವರು ಕೈ ಸೇರಿಸಿದ್ದಾರೆ.
ರಮೇಶ್ ಕತ್ತಿ ಅವರನ್ನ ಸೋಲಿಸಬೇಕು ಅಂತ. ಆದರೆ ರಮೇಶ್ ಕತ್ತಿ ತನಗೆ ಬರುವಂತ 50ರಿಂದ 60 ಮತಗಳನ್ನ ತನ್ನ ಫ್ಯಾಕ್ಟರಿಯಲ್ಲಿ ಭದ್ರವಾಗಿರಿಸಿಕೊಂಡಿದ್ದಾರೆ. ಹಿಂಗಾಗಿ ಇವತ್ತು ನೇರವಾಗಿ ರಮೇಶ್ ಕತ್ತಿ ಆರೋಪ ಮಾಡಿದ್ರು, ಒಂದೊಂದು ಓಟ್ಗೆ 1 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿ ಬಣದವರು, ಜಾರಕಿಹೊಳಿ ಫ್ಯಾಮಿಲಿಯವರು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಆದ್ರೆ ನಮ್ಮ ಮತದಾರರು ಜಾಣರು, ಇವರಿಗೆ ಪಾಠವನ್ನ ಕಲಿಸ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ರಮೇಶ್ ಕತ್ತಿ ಅವರು ಮೀಸೆ ತಿರುತ್ತಾ ಇದ್ದಾರೆ. ಇಲ್ಲಿ ನಾವೇ ಡಾನ್ಗಳು, ನಾವೇ ಗೆದ್ದು ಬಿಗ್ತೀವಿ, ಹುಕ್ಕೇರಿ ಕೋಟೆಯನ್ನ ಜಾರಕಿಹೊಳಿ ಫ್ಯಾಮಿಲಿಯಿಂದ ಅಲ್ಲಾಡಿಸೋಕ್ ಸಾಧ್ಯನೇ ಇಲ್ಲ, ನಾವೀಗಾಗಲೇ ವಿದ್ಯುತ್ ಸಹಕಾರಿ ಬ್ಯಾಂಕ್ ನಲ್ಲಿ ಅದನ್ನ ಸಾಬೀತುಪಡಿಸಿದ್ದೀವಿ ಅನ್ನುವಂತ ವಿಶ್ವಾಸದಲ್ಲಿ ಈ ರಮೇಶ್ ಕತ್ತಿ ಇದ್ದಾರೆ. ಹಾಗಿದ್ರೆ ಜಾರಕಿಹೊಳಿ ಫ್ಯಾಮಿಲಿ ಈಗ ಯಾವ ರೀತಿಯ ಪ್ಲಾನ್ ಮಾಡುತ್ತೆ ರಮೇಶ್ ಕತ್ತಿ ಅವರನ್ನ ಸೋಲಿಸೋದಕ್ಕೆ? ಅವರ ವಿರುದ್ಧ ರಾಜೇಂದ್ರ ಪಾಟೀಲ್ ಅವರು ಇದ್ದಾರೆ. ರಾಜೇಂದ್ರ ಪಾಟೀಲ್ ಅವರು ಸಹಕಾರಿ ಧುರೀಣರು, ರಾಜಕೀಯವಾಗಿ ಇವರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಮಾಜಿ ಎಂಎಲ್ಎ ಎಂಪಿ ಅಥವಾ ಅವ್ರ ಮನೆಯಲ್ಲಿ ಯಾರೂ ಇಲ್ಲ. ಒಂದು ಒಳ್ಳೆ ಹೆಸರು ರಾಜೇಂದ್ರ ಪಾಟೀಲ್, ಸಹಕಾರಿ ಧುರೀಣರು ಅಂತ 30 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿದ್ದಾರೆ. ಇನ್ ಕತ್ತಿ ಫ್ಯಾಮಿಲಿ ಏನ್ ಕಡಿಮೆನಾ? ಇವರು 40-50 ವರ್ಷದಿಂದ ಸಹಕಾರ ರಂಗದಲ್ಲೇ ಇದ್ದಾರೆ. ಒಂದು ಕಾಲದಲ್ಲಿ ಜಾರಕಿಹೊಳಿ ಅವರ ಸಪೋರ್ಟ್ ಇಂದ ಯಾವಾಗಲೂ ಕೂಡ ಇವ್ರ ಹಿಡಿತದಲ್ಲಿ ಆ ಒಂದು ಡಿಸಿಸಿ ಬ್ಯಾಂಕ್ ಇತ್ತು. ಯಾವುದೋ ಕಾರಣಕ್ಕೆ ಜಗಳ ಆಗಿ ಈಗ ಕತ್ತಿ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜೇಂದ್ರ ಪಾಟೀಲ್ ಅವರು ಕತ್ತಿ ಅವರ ಶಕ್ತಿಯ ಮುಂದೆ ಎಷ್ಟರ ಮಟ್ಟಿಗೆ ವರ್ಚಸ್ಸನ್ನ ಬೀರ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಇನ್ನ ನಿಪ್ಪಾಣಿ ವಿಚಾರಕ್ಕೆ ಬರೋಣ. ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಉತ್ತಮ್ ಪಾಟೀಲ್. ಅಣ್ಣಾ ಸಾಹೇಬ್ ಜೊಲ್ಲೆ ಕತ್ತಿ ವಿರುದ್ಧ ಕತ್ತಿಯನ್ನ ಮಸೀತಾ ಇದ್ದಾರೆ. ಉತ್ತಮ್ ಪಾಟೀಲ್ ಜಾರಕಿಹೊಳಿಯ ಶಿಷ್ಯನೇ ಆಗಿದ್ದಂತವರು, ಈಗ ಅವರ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಉತ್ತಮ್ ಪಾಟೀಲ್ ಪರವಾಗಿ ಒಳ್ಳೆ ವಾತಾವರಣ ಇದೆ ಅಂತಾನು ಹೇಳಲಾಗ್ತಾ ಇದೆ. ಇನ್ನು ರಾಯಭಾಗ್, ಇಲ್ಲಿ ಅಪ್ಪ ಸಾಹೇಬ್ ಕುಲ್ಗುಡೆ ಅವರಿದ್ದಾರೆ, ಅವರ ವಿರುದ್ಧ ಬಸನಗೌಡ ಆಸಂಗಿ ಅವರಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ 50-50 ಇದೆ ಅನ್ನುವಂತಹ ಲೆಕ್ಕಾಚಾರ. ಒಂದ್ ಕಡೆ ಜಾರಕಿಹೊಳಿ ಪ್ಯಾನೆಲ್, ಮತ್ತೊಂದ್ ಕಡೆ ಕತ್ತಿ ಪ್ಯಾನೆಲ್. ಇನ್ನ ಕಿತ್ತೂರಿನಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಏನಂತಂದ್ರೆ ನಾನಾ ಸಾಹೇಬ್ ಪಾಟೀಲ್ ವರ್ಸಸ್ ವಿಕ್ರಮ್ ಇನಾಮ್ದಾರ್. ಇಬ್ರು ಸಂಬಂಧಿಕರು ಇವರು. ಬಾಬಾಗೌಡ ಪಾಟೀಲ್ರ ಸಹೋದರ ಈ ನಾನಾ ಸಾಹೇಬ್ ಪಾಟೀಲ್. ಇನ್ನ ವಿಕ್ರಮ್ ಇನಾಮ್ದಾರ್, ಡಿ.ಬಿ. ಇನಾಮ್ದಾರ್ ಇದ್ರು ದಣಿಗಳು, ಅವ್ರ ಮಗ ಈ ವಿಕ್ರಮ್ ಇನಾಮ್ದಾರ್. ಇವರಿಗೆ ಇಷ್ಟೊತ್ತಿನವರೆಗೂ ಪೊಲಿಟಿಕಲ್ ಆ ಕ್ಷೇತ್ರಕ್ಕೆ ಬಂದಿರಲಿಲ್ಲ, ಅವರು ರಾಜಕೀಯ ಕ್ಷೇತ್ರಕ್ಕೆ. ಈ ಸಾರಿ ಮೊದಲ ಪರೀಕ್ಷೆಗೆ ಇಳಿದಿದ್ದಾರೆ ವಿಕ್ರಮ್ ಇನಾಮ್ದಾರ್. ಇವರಿಗೆ ಒಳ್ಳೆ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದಣಿಗಳನ್ನ ಗೆಲ್ಲಿಸಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಆ ಭಾಗದಲ್ಲಿ, ಕಿತ್ತೂರಿನಲ್ಲಿ ಅಂತ. ಇಬ್ರು ಗೆದ್ರೆ ಇಬ್ರು ಕೂಡ ಇವರು ಜಾರಕಿಹೊಳಿ ಸಪೋರ್ಟರ್ಸೇ. ಇನ್ನು ಬೈಲಹೊಂಗ್ಲ ವಿಚಾರಕ್ಕೆ ಬಂದ್ರೆ ಮಹಾಂತೇಶ್ ದೊಡ್ಡಗೌಡರ್ ವರ್ಸಸ್ ವಿ.ಐ. ಪಾಟೀಲ್. ಇಬ್ರು ಕೂಡ ಮಾಜಿ ಎಂಎಲ್ಎಗಳು. ಯಾರಿಗೆ ಅದೃಷ್ಟ ಒಲಿಯುತ್ತೆ ಇದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಇನ್ನು ರಾಮದುರ್ಗದ ವಿಚಾರಕ್ಕೆ ಬಂದ್ರೆ ಮಲ್ಲಣ್ಣ ಯಾದವಾಡ್, ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಇವರು. ಶ್ರೀಕಾಂತ್ ಈ ಕಡೆ ಅವರ ಪ್ರತಿಸ್ಪರ್ಧಿಯಾಗಿದ್ದಾರೆ. ಇಲ್ಲಿಯೂ ಕೂಡ ಪಟ್ಟಣವರು ಯಾರ ಪರವಾಗಿ ಜೈ ಅಂತಾರೆ ಅವರು ಅಲ್ಲಿ ಗೆದ್ದು ಬೀಗ್ತಾರೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ನೋಡೋಣ ಅಂತಿಮವಾಗಿ ನಿರ್ದೇಶಕರು ಯಾರು ಬಹುಮತದಿಂದ ಆಯ್ಕೆ ಆಗ್ತಾರೆ, ಯಾರ ಬಣ ಡಿಸಿಸಿ ತೆಕ್ಕೆಗೆ, ಯಾರ ಒಂದು ಬಣ ಡಿಸಿಸಿ ಬ್ಯಾಂಕ್ ಅನ್ನ ತನ್ನದಾಗಿಸಿಕೊಳ್ಳುತ್ತೆ, ಡಿಸಿಸಿ ಬ್ಯಾಂಕ್ ಯಾರ ತೆಕ್ಕೆಗೆ ಬರುತ್ತೆ, ಇವೆಲ್ಲವೂ ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ನಾಳೆ ಎಲೆಕ್ಷನ್ ನಡೆಯುತ್ತೆ, ನಾಳೆಗೆ ರಿಸಲ್ಟ್ ಬರುತ್ತೆ. ಕತ್ತಿ ಸಾವುಕಾರ, ಜಾರಕಿಹೊಳಿ ಸಾವುಕಾರ, ನೋಡೇ ಬೇಡ.